ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿಯವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಸಿಬಿಐಗೆ ವಹಿಸಲಿ ಅಂತ ವಿಜಯೇಂದ್ರ ಅವರೀಗ ಸವಾಲು ಹಾಕಿದ್ದಾರೆ. ನೀವೇ ಸಿಎಂ ಆಗಿದ್ದೀರಿ ಅಲ್ವಾ, ನಿಮಗೆ ಪರಮಾಧಿಕಾರ ಇದೆ, ಸಿಬಿಐಗೆ ಕೊಡಿ, ಗೃಹ ಸಚಿವರ ಬಳಿ ಯಾಕೆ ಹೋಗ್ತೀರಿ? ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಬಳಿ ದಾಖಲೆ ಏನಾದರೂ ಇದ್ದರೆ ಬಿಡುಗಡೆ ಮಾಡಲಿ. ಕಾಂಗ್ರೆಸ್ನವರೇ ಆಫರ್ ನೀಡಿದ್ದಾರೆ ಅಂತ ಮಾಣಿಪ್ಪಾಡಿ ಹೇಳಿದ್ದಾರೆ. ಸಿಎಂ ಆಗಿ ದಾಖಲೆ ಇಟ್ಕೊಂಡು ಮಾತನಾಡಬೇಕು ಅಂತ ಯತ್ನಾಳ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ನನ್ನ ಆತ್ಮೀಯರ ಮೂಲಕ ನನಗೆ ಆಫರ್ ಮಾಡಿದರು, ವಿಜಯೇಂದ್ರ ನನಗೆ ಲಂಚದ ಆಮಿಷ ಮಾಡಲಿಲ್ಲ ಅಂತ ಅನ್ವರ್ ಮಾಣಿಪ್ಪಾಡಿ ಹೇಳಿದ್ದಾರೆ. ನೀವು ಸಿಬಿಐ ಕೊಡ್ತೀವಿ ಅಂತ ಹೇಳ್ತಿರಲ್ವಾ, ಕೊಡಿ, ನಿಮ್ಮ ಹತ್ರ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ನೋಡಿ, ಯತ್ನಾಳ್ ಕೂಡ ಈಗ ವಿಜೇಂದ್ರ ಅವರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ನಿನ್ನಿಂದ ನೋಡ್ತಾ ಇದ್ದೀವಿ ನಾವು ಈ 150 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿನೇ ಇಲ್ಲಿ ವಿಜೇಂದ್ರ ಅವರ ಒಂದು ಕೌಂಟರ್ಗಳೇನಿದ್ದಾವೆ ಅದಕ್ಕೆ ಬಿಜೆಪಿ ಕೆಲ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಬಿಟ್ಟು ಉತ್ತರ ಕೇಳೋದ್ರ ಬದಲು ಆ ವರದಿಯನ್ನೇ ಸಿಬಿಐ ತನಿಖೆಗೆ ವಹಿಸಿ. ಹೇಗಿದ್ರು ಮುಖ್ಯಮಂತ್ರಿಗಳೇ ನನ್ನ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳೇ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ. ತಾವೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ತಮಗೆ ಪರಮಾಧಿಕಾರ ಇದೆ. 150 ಕೋಟಿ ಆರೋಪವನ್ನು ಕೂಡ ಸಿಬಿಐ ತನಿಖೆಗೆ ಕೊಡಿ. ಅನ್ವರ್ ಮಾಣಿಪ್ಪಾಡಿ ವರದಿಯನ್ನು ಕೂಡ ಸಿಬಿಐ ತನಿಖೆ ಕೊಡಿ. ನಿಮ್ಮ ಭ್ರಷ್ಟಾಚಾರದ ಆರೋಪಗಳು ಹಗರಣ ಏನಾಗಿದೆ ಅದನ್ನು ಕೂಡ ಸಿಬಿಐ ತನಿಖೆ ಕೊಡಿ. ಒಬ್ಬರು ಜವಾಬ್ದಾರಿಯುತವಾದಂಥ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೋ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾಣಿಪ್ಪಾಡಿ ನೀನು ಎಲ್ಲ ಮಾಧ್ಯಮಗಳು ಏನು ಹೇಳ್ಯಾರ, ನಾನು ಬಿ ಜೆ ಪಿ ಯಾರೂ ಸಂಪರ್ಕ ಮಾಡಿಲ್ಲ, ನನಗೆ ಯಾರೂ ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರ ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾತಾಡಬೇಕು. ನಾನು ನೋಡಿ ನನ್ನ ಈ ವರದಿಗೆ ಯಾರಾದರೂ ತಡೆಯೊಡ್ಡಿದ್ದರೆ ಅಥವಾ ನಿರ್ಲಕ್ಷ್ಯ ಮಾಡಿ ಪ್ರಯತ್ನ ಪಟ್ಟರೆ ನಾನು ಭಾಳಷ್ಟು ಕಿಡಿಕಾರ್ತೇನೆ. ಹಾಗೆ ನಾವೊಮ್ಮೆ ಮಾತಾಡ್ತಿರ್ಬೇಕಾದ್ರೆ ವಿಜೇಂದ್ರ ಅಂತ ಹೇಳಿದರು, ನೀನು ಭಾಳ ಕಷ್ಟಪಟ್ಟಿದ್ದೀಯಾ, ಭಾಳ ಹೋರಾಟ ಮಾಡಿದ್ಯಾ, ನಿನಗೆ ಹಣಕಾಸಿನಲ್ಲಿ ಕೂಡ ಪ್ರಾಬ್ಲಮ್ ಇತ್ತು, ನಿನಗೆ ಹಾಸ್ಪಿಟಲ್ ಬಿಲ್ ಕಟ್ಟಲಿಕ್ಕೆ ನಿಮಗೆ ಭಾಳ ಕಷ್ಟ ಆಗಿದೆ ಒಮ್ಮೆ. ಆದ್ದರಿಂದ ಒಂದು ಸಂಖ್ಯೆ ಬೇಕಾದ್ರೆ ಹೇಳ್ಬೋದು, ಹೇಳಿದರೆ ಆ ಸಂಖ್ಯೆ ಅವ್ರು ಕೊಡಲಿಕ್ಕೆ ತಯಾರಿದ್ದಾರೆ. ಅದು ನಿಮಗೆ ಸಿಗುವಾಗೆ ಅವ್ರು ಕೊಡ್ತಾರೆ, ಅವ್ರನ್ನ ಕೊಡ್ಬೋದು ಅಂತ ಹೇಳಿದ್ದಾರೆ. ಹೇಳಿ ಅದಕ್ಕೂ ಕೂಡ ನಂಗೆ ಸಿಟ್ಟು ಬಂದು ಅವ್ರಿಗೆ ಹೇಳಿದ್ದೆ. ನಾನು ಅವ್ನು ನೀನು ಮಧ್ಯಸ್ಥಿವಾದ ವಹಿಸಿದ್ಯಾ, ಏನು ತಿಳ್ಕೊಂಡಿದ್ದೆ ಅಂತೇಳಿ ಜೋರಾಗಿ ಬೈದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ. ಆ್ಯಕ್ಚುಲಿ ಅದು ಆಮೇಲೆ ಗೊತ್ತಾಯ್ತು ನನಗೆ, ಅವರಿಗೆ ಅದು ಸ್ಟೆಪ್ಸ್ ಇದ್ದಿಲ್ಲ. ಅವರಿಗೆ ಏನಿದ್ದರೂ ಕೂಡ ಅಲ್ಲೂ ಮಾಡಿ ಒಳಗುಟ್ಟೇನೆ ಅಂತ ತಿಳಿಯೋದಕ್ಕೋಸ್ಕರ ಅದು ಮಾಡಿಬೋದು ವಿನ ಅದು